ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಓಲಾ ಫುಡ್ ಆರ್ಡ್ರು ಸಬ್ವೇ ರೆಸ್ಟೋರೆಂಟಲ್ಲಿರೋದು. ನೋಡಿ ತೋರಿಸ್ತೀನಿ ನಿಮಗೆ. ಸದಾಶಿವನಗರ ಸಬ್ವೇ ರೆಸ್ಟೋರೆಂಟು. ನಿಮಗೆ ಉಲ್ಟಾ ಕಾಣ್ಬೋದು ಅನಿಸುತ್ತೆ, ಮೋಸ್ಟ್ಲಿ ಉಲ್ಟಾ ತೋರಿಸ್ತೀನಿ ರೀ ನಿಮಗೆ. ನೋಡಿ, ಸಬ್ವೇ ಪ್ಯಾಲೇಸ್ ರೋಡು. ಈಗ ಹೋಗ್ತಾಯಿದ್ದೀನಿ ಸದಾಶಿವನಗರ ಸಬ್ವೇ ಪ್ಯಾಲೇಸ್ ಆರ್ಚರ್ಡ್ ರೋಡ್ ಗ್ರೌಂಡ್ ಫ್ಲೋರ್ ಅಂತಿದೆ. ಸಬ್ವೇಗೆ ನಾನೀಗ ಫುಡ್ ಆರ್ಡ್ರಿಗೆ ಹೋಗ್ತಾ ಇರೋದು, ಪಿಕಪ್ ಮಾಡೋದಕ್ಕೆ. ಪಿಕಪ್ಪು ಅಲ್ಲಿ ಕೂಡ ಎಲ್ಲ ಸಬ್ವೇ ಅಂತಂದರೆ ಅವ್ರ ರೆಸ್ಟೋರೆಂಟ್ ಅರ್ಥನೇ ನಿಮ್ಗೆ ಗೊತ್ತಲ್ಲ. ರೆಸ್ಟೋರೆಂಟ್ ನಿಮಗೂ ಗೊತ್ತು. ರೆಸ್ಟೋರೆಂಟ್ ಸಬ್ ಅಂದರೆ ಉಪ್ಪ ಅಂತ, ವೇ ಅಂದರೆ ಆನ್ ದ ವೇ ಅಂತೀವೆಲ್ಲ, ಇದೇ ಥರನೇ ಅಷ್ಟೇ. ಆ ಥರ ಎಲ್ಲ ರೆಸ್ಟೋರೆಂಟ್ ನೇಮ್ ಇಟ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಸಬ್ವೇಗೆ ಹೋಗ್ತಾ ಇದ್ದೀನಿ. ಸಬ್ವೇಲೂ ಕೂಡ ಹುಡುಗರೆಲ್ಲ ಹೆಂಗಿರ್ತಾರೆ ಮಾತಾಡ್ಸೋಣ. ಬೇಕಾದ್ರೆ ಒಂದೊಂದು ಸಲ ಅವ್ರನ್ನ ಮಾತಾಡಿಸಿ ಅವ್ರ ಫ್ರೆಂಡ್ ಅಂತಂದು ಏನಿಲ್ಲ, ಮಾತಾಡ್ಸೋದು ಕೂಡ ಅವ್ರ ಬಿಹೇವಿಯರೆಲ್ಲ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳೋಣ ಒಂದ್ಸಲ. ರೆಸ್ಟೋರೆಂಟ್ ಮಾತ್ರ ಅಲ್ಲ, ಕಸ್ಟಮರ್ನು ಕೂಡ ಹೋಗ್ತೀನಿ. ಇವಾಗ ಫುಡ್ ಆರ್ಡ್ರು ಡೆಲಿವರಿ ತೊಗೊಂಡು ಕಸ್ಟಮರ್ನು ಕೂಡ ಇಂಟರ್ವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಮೊದಲೆಲ್ಲ ತುಂಬ ಇಂಟರ್ವ್ಯೂ ಅಪ್ಡೇಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅಪ್ಡೇಟ್ ಮಾಡಿ ಇಂಟರ್ವ್ಯೂಲೆಲ್ಲ ಜಾಸ್ತಿ ಅವ್ರು ಮಾತಾಡಿಲ್ಲ. ಯಾಕೆಂದರೆ ಅವರಲ್ಲಿ ಫುಡ್ಡು ಊಟ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇರ್ತಾರೆ. ಅದರಿಂದ ನಾನು ಜಾಸ್ತಿ ಮಾತಾಡ್ಸೋಕೆ ಹೋಗಲ್ಲ. ಏನೋ ಸ್ವಲ್ಪ ಫೀಡ್ಬ್ಯಾಕ್ ಹೇಳ್ತೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಈಗ ಸಬ್ವೇ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಲ್ಲ, ಬನ್ನಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ನೋಡೋಣ. ನಿಯರ್ ಬೈ ಇಲ್ಲೇ ಸದಾಶಿವನಗರ ಅಂತ ಇಲ್ಲೇ ಸಾಕಿಟೆಕ್ ಅಂತಂದರೆ ಸಬ್ವೇ ಹೋಗ್ತಾ ಇರುತ್ತೆ. ಈಗ ಸಬ್ವೇ ರೆಸ್ಟೋರೆಂಟಲ್ಲಿ ಇವಾಗ ಫುಲ್ ಜನ ಹಿಂದಿ ಹುಡುಗರು ಜಾಸ್ತಿ ಇರ್ತಾರೆ ಅಲ್ಲಿ. ಆದರೂ ಕೂಡ ಹಿಂದಿ ಹುಡುಗರು ಅವರೆಲ್ಲ ಅದೆಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರೋ, ಏನು 15,000 ಕೊಡಲ್ಲ ಅನ್ಸುತ್ತೆ ಅವ್ರಿಗೆಲ್ಲ ನನ್ನ ಪ್ರಕಾರ. ಆದರೂ ಕೂಡ ಅವ್ರಿಗೆಲ್ಲ ಊಟನೂ ಫ್ರೀ ಇರುತ್ತೆ. ಮತ್ತು ಇಲ್ಲೇ ಕೆಲಸ ಸೇರ್ಕೊಂಡ್ಬಿಡ್ತಾರೆ ಬೇರೆ ಎಲ್ಲಿಂದನೋ, ಬೇರೆ ರಾಜ್ಯಗಳಿಂದ. ಬನ್ನಿ ನೋಡೋಣ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಏನಂತಾರೆ ಅಂತ ನೋಡೋಣ. ರಾಂಗ್ ಬಂದೆ ಅನಿಸುತ್ತೆ. ರೆಸ್ಟೋರೆಂಟ್ ಈಗ ನಿಯರ್ ಬೈ ಇನ್ನು 600 ಮೀಟ್ರ್ ಇದೆ. 600 ಮೀಟ್ರ್ ನಿಯರ್ ಬೈ. ಈ ಕಡೆ ಪೊಲೀಸ್ ಸ್ಟೇಷನ್, ಪೋಸ್ಟ್ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ಸದಾಶಿವನಗರ ಪೋಸ್ಟ್ ಆಫೀಸ್ ಹತ್ರ. ಇದರಿಂದ ಈಗ ಇನ್ನು 600 ಮೀಟ್ರ್ ಹೋಗ್ತಾ ಈಗ ಅದಕ್ಕೆ 600 ಸಬ್ವೇಗೆ ಹೋಗ್ತಾ ಇದ್ದೀನಿ. 600 ಮೀಟ್ರ್ ಇದೆ ಇನ್ನು. ನೋಡೋಣ ಬನ್ನಿ ಸಬ್ವೇ ಹೆಂಗಿರುತ್ತೆ ಅಂತ. ಕೆಲವರು ಆಲ್ರೆಡಿ ನಮ್ಮ ಡೆಲಿವರಿ ಬಾಯ್ಸ್ ಎಲ್ಲ ನೋಡಿರ್ಬೋದು ಸಬ್ವೇನ. ದಯವಿಟ್ಟು ನಮ್ಮ ಡೆಲಿವರಿ ಬಾಯ್ಸ್ ಅಂತಲ್ಲ, ಯಾರ್ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಏನಿಸುತ್ತೆ? ನಾನು ರೆಸ್ಟೋರೆಂಟ್ ಫೀಡ್ಬ್ಯಾಕ್ ಮಾತ್ರ ಅಲ್ಲ, ಕಸ್ಟಮರ್ ಫೀಡ್ಬ್ಯಾಕ್ ಆಗಲಿ, ಕೆಲವು ಇಂಟರ್ವ್ಯೂಸ್ ಆಗಲಿ ಅಪ್ಡೇಟ್ ಮಾಡ್ತಿರೋದಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ದಯವಿಟ್ಟು ಫೀಡ್ಬ್ಯಾಕ್ ಹಾಕಿ. ಏನು ಅನಿಸುತ್ತೆ ಇವಾಗ ಫೀಡ್ಬ್ಯಾಕ್ ಹಾಕಿ ದಯವಿಟ್ಟು ಅಷ್ಟೇ. ನಿಮ್ಗೆ ಏನು ಅನಿಸುತ್ತೆ ನಾನು ಮಾಡ್ತಾರೆ ಕರೆಕ್ಟಾ ಸರಿನಾ ಅಂತ ನಿಮಗೆ ಗೊತ್ತಾಗುತ್ತೆ. ಫೀಡ್ಬ್ಯಾಕ್ ಹಾಕಿ ದಯವಿಟ್ಟು ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಬನ್ನಿ ಸಬ್ವೇಗೆ ಬಂದೆ. ಇಲ್ಲೇ ನೋಡಿ ತೋರಿಸ್ಕೊಡ್ತೀನಿ ರೆಸ್ಟೋರೆಂಟ್ ನೇಮು ಸಬ್ವೇ. ನೋಡಿ ರೆಸ್ಟೋರೆಂಟ್ ನೇಮು ಈಗ ರೀಚ್ ಆಗುತ್ತೆ. ರೀಚ್ ಆದಮೇಲೆ ಈಗ ಅವ್ರ ಹತ್ರ ಪಿಕಪ್ ಹೋಗ್ಬೇಕು ಕೇಳೋಕ್ಕೆ. ರೆಡಿ ಇಲ್ಲ ಅನಿಸುತ್ತೆ ಇನ್ನೂ ಫುಡ್ ಅವರು ಈಗಲೇ ರೆಡಿ ಮಾಡಿರಲ್ಲ. ಇನ್ನೂ ಒಂದು 15 ನಿಮಿಷ 20 ನಿಮಿಷ ಆಗ್ಬೋದು. ಕೊಡ್ತಾರೆ, ಬನ್ನಿ ನೋಡೋಣ. ಇಲ್ಲಿಂದ ಮಲ್ಲೇಶ್ವರಂಗೆ ಹೋಗಬೇಕು, ಗೊತ್ತಾಗುತ್ತೆ ನೋಡೋಣ. ನೋಡಿ ಸಬ್ವೇ ರೆಸ್ಟೋರೆಂಟು. ಸಬ್ವೇ ಅವ್ರದ್ದು ಸಿಂಬಲ್ ನೋಡಿ, ಎಸ್ ಅಂತ ಯಾವ ಥರ ಇದೆ ಸಿಂಬಲ್ಲು. ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ. ಈ ಕಡೆ ಎಲ್ಲ ಸ್ಕೂಟ್ರು 2 ವೀಲರ್ ಪಾರ್ಕಿಂಗ್ ಹಾಕ್ಬೋದು. ಇದೆಲ್ಲ ನೋಡಿ, ಇಲ್ಲಿ ಸರ್ಕಲಿಂದ ಸದಾಶಿವನಗರ ಸರ್ಕಲಿಂಗ್ ಬಂದ ತಕ್ಷಣ 2 ವೀಲರ್ ಇಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಹೊರಗಡೆ ರೆಸ್ಟೋರೆಂಟಲ್ಲಿ ಹೋಗಿ ರೀತಿ ನೋಡಿ ಐಟಮ್ ಏನೇನಿದೆ. ಸಬ್ವೇ ಹಾಟ್ ಆ್ಯಂಡ್ ಚೀಸಿ 1.5x ಫಿಲ್ಲಿಂಗು, ಚೀಸು, ಮನೀಸೆಲ್ಲ, ಮೊಜಾರೆಲ್ಲ ಅಂತಿದೆ ನೋಡಿ. ಸಬ್ವೇ ಹಾಟ್ ಆ್ಯಂಡ್ ಚೀಸಿ, ಸಿಗ್ನೇಚರ್ ಸಬ್ಸು, ಈ ಥರ ಎಲ್ಲ ಏನೇನೋ ಇದೆ ಹಾಕಿದ್ದಾರೆ ನೋಡಿ ಅವರು. ನೋಡಿ ಈಗ ರೆಸ್ಟೋರೆಂಟ್ ಒಳಗಡೆ ಎಲ್ಲ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಸಬ್ವೇ ರೆಸ್ಟೋರೆಂಟ್ನ ಫುಡ್ಸು ನೋಡಿ, ಫುಡ್ಸ್ ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ. ಸಬ್ವೇ ರೆಸ್ಟೋರೆಂಟ್ ಫುಡ್ಸ್ ನೋಡಿ, ಡಬಲ್ ಎಗ್ಗು, ಚೀಸು, ಆಮ್ಲೆಟು, ಸ್ಪೈಸಿ ಚಿಕನ್ ಕೀಮಾ, ಚಿಕನ್ ಸ್ಲೈಸು, ಚಿಕನ್ ಮಟ್ಬೆಲ್ಲೋ, ರೋಸ್ಟ್ ಚಿಕನ್ನು, ಪೆರಿ ಪೆರಿ ಚಿಕನ್ನು 199, 219. ಸಬ್ವೇವ್ಸು, ಚೀಸಿ ಪರೋಟಾ ಡಿಲೈಟು, ಚೀಸಿ ಸ್ಲೈಸು, ಎಕ್ಸ್ಟ್ರಾ ವೆಜ್ ಪ್ರೋಟೀನು,
ನೋಡಿ ವೆರೈಟಿ ಬಿಸ್ಕೆಟ್ಸು, ರಾಗಿ ಬಿಸ್ಕೆಟ್ಸ್, ಡಾರ್ಕ್ ಚಾಕ್ಲೇಟ್ ಬಿಸ್ಕೆಟ್ಸು. ನೋಡಿ ಇಲ್ಲಿ ಸೌತೆಕಾಯಿ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಥರ ಯಾವ ಥರ ಇರುತ್ತೆ ಫುಡ್ಸು ಅಂತ ನೋಡಿ. ಸಬ್ವೇ ರೆಸ್ಟೋರೆಂಟ್ ಫುಡ್ಸ್ ಇದು. ನೋಡಿ ವೆರೈಟಿ ಫುಡ್ಸ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ ಅಂತ. ಇದನ್ನೆಲ್ಲ ತಿಂದರೆ ಒಳ್ಳೊಳ್ಳೆ ಪ್ರೋಟೀನ್ ಬರುತ್ತೆ, ಬಟ್ ಅದು ಕೂಡ ಕಾಸ್ಟ್ಲಿ ಐಟಮ್ ಇದು. ಇದೆಲ್ಲ ಕಾಸ್ಟ್ಲಿ ಐಟಮ್ ಅಲ್ವ ಮೇಡಮ್? ಕಾಸ್ಟ್ಲಿ ಐಟಮ್ ನೋಡಿ. ಎಲ್ಲ ಫುಲ್ ಮಿಷಿನಲ್ಲೇ ಅಡುಗೆ, ಗ್ಯಾಸ್ ಎಲ್ಲ ಏನೂ ಇಲ್ಲ ಅನ್ಕೋತೀನಿ. ಸಬ್ವೇ ರೆಸ್ಟೋರೆಂಟ್ ಅದೆಲ್ಲ ಫುಲ್ ಅದು ಬನ್ನು ಬರ್ಗರ್ ಎಲ್ಲ ಹೆಂಗೆ ತಯಾರು ಮಾಡುತ್ತೆ ಅಂತ. ಬನ್ನು ಬರ್ಗರು ಎಲ್ಲ ತಯಾರು ಮಾಡುತ್ತೆ ನೋಡಿ ಸಬ್ವೇ ರೆಸ್ಟೋರೆಂಟಲ್ಲಿ. ಹೆಂಗೆ ರೆಸ್ಟೋರೆಂಟಲ್ಲಿ ಎಲ್ಲ ಫುಲ್ಲು ಮಿಷಿನಲ್ಲೇ ತಯಾರು, ಎಲ್ಲ ಫುಲ್ ಮಿಷಿನ್.